ಶ್ರುತಿಯವರ ಅನೇಕ ಬೇರೆ ಬೇರೆ ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ನಾವು. ಈ ಪಾತ್ರ ಎಷ್ಟು ವಿಶೇಷತೆ ಇದೆ ಜನರಿಗೆ? ಇದರಲ್ಲಿ ಈ ಪಾತ್ರದಲ್ಲಿ ನಿಮ್ಮ ವಿಶೇಷತೆ ಏನನ್ನ ಬಯಸುತ್ತೆ ಅಥವಾ ಏನು ತೋರಿಸಿದ್ದೀರಿ? ಬಹುಶಃ ಯಾರಿಗೇ ಆಗಿರಲಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಕುಟುಂಬದ ಪ್ರೋತ್ಸಾಹ ತುಂಬ ಮುಖ್ಯ ಆಗುತ್ತೆ. ಆ ರೀತಿ ಈ ಚಿತ್ರದಲ್ಲಿ ನಾಯಕ ತಗೊಳ್ಳುವಂಥ ನಿರ್ಧಾರಗಳನ್ನು ಆ ನಿರ್ಧಾರಗಳನ್ನು ಜನ ಮಾತ್ರ ಮೆಚ್ಚೋದಲ್ಲ, ಆ ರೀತಿ ಅವರು ನಿರ್ಧಾರ ತಗೊಳ್ಳೋದಕ್ಕೆ ಒಂದಿಷ್ಟು ಪ್ರೇರಣೆ ಕೊಟ್ಟಂಥ ವ್ಯಕ್ತಿಗಳಾಗಿ ಒಂದಿಷ್ಟು ವಿಚಾರಗಳನ್ನು ತಿಳಿ ಹೇಳೋದಾಗಿರ್ಬೋದು ಅಥವಾ ಒಂದು ಸಹಾಯವಾಗಿ ನಿಂತ್ಕೊಳ್ಳೋದಾಗಿರಬಹುದು. ಆ ರೀತಿಯ ಒಂದು ಪಾತ್ರ ನಮ್ಗಳದು. ಅದೇ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಹೆಂಗೆ ಪಾತ್ರ ಏನು ಅಂತ ಗೊತ್ತಿಲ್ಲದೆ ಹೆಂಗೆ ಹೇಳೋದು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ನನ್ನ ಕೈಲಿ ಸಾಧ್ಯವಾಗಿದ್ದು ಇಷ್ಟೇ. ಪಾತ್ರದ ಬಗ್ಗೆ ಎಲ್ಲ ಹೇಳ್ಕೊಳಲ್ಲ ನೀವು? ಹಾಗಾದ್ರೆ ಅಲ್ಲ, ನೋಡಬೇಕು, ಮೂವಿ ಹೋಗಿ ನೋಡಿ. ಖಂಡಿತವಾಗ್ಲೂ ಹೌದಲ್ವಾ? ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲರ ಶ್ರಮ, ಎಲ್ಲರ ಪ್ರೀತಿ, ಎಲ್ಲರ ಉದ್ದೇಶ ಒಂದೇ ಅಲ್ವಾ? ಜನ ತೆರೆ ಮೇಲೆ ಬಂದು ಈ ಸಿನಿಮಾನ ನೋಡಬೇಕು ಅನ್ನೋದು ಅಷ್ಟೇ ಅಲ್ವಾ? ಇನ್ನೂ ಟೀಸರು ಟ್ರೈಲರು ಏನೂ ಕೂಡ ಬಿಡುಗಡೆ ಆಗದೇ ಇರೋ ಕಾರಣ ಆ ಕುತೂಹಲನ ಇನ್ನೂ ಸ್ವಲ್ಪ ಹಿಡಿದಿಟ್ಕೊಳ್ಬೇಕು ಅನ್ನೋದು ತಂಡದವರ ಒಂದು ಆಸೆ. ಅದನ್ನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಎಸ್, ನಾವು ಏನಾಗಿ ನೋಡ್ಬೋದು ಹಾಗಾದ್ರೆ ಶ್ರುತಿನ ಅಲ್ಲಿ? ಕುಟುಂಬದಲ್ಲಿ ಒಬ್ಬರಾಗಿ. ಓಕೆ, ಎಲ್ಲರೂ ಕೂಡ ಕುಟುಂಬದಲ್ಲಿ ಒಬ್ಬರು. ಎಸ್, ಅದೇ ಅದರಲ್ಲಿ ನೀವು ಅದೇ ಕುಟುಂಬದಲ್ಲಿ ಒಬ್ಬರು. ಯಾರಾದರೂ ಒಂದೇ ತಾನೆ, ಅದಕ್ಕೆ ಬೇರೆ ಬೇರೆ ಅಂತೀರೇನು? ನಿಮ್ಮ ಒಡಹುಟ್ಟದವರಾದರೂ ಒಂದೇ, ಹೆತ್ತವರಾದರೂ ಒಂದೇ, ಸ್ನೇಹಿತರಾದರೂ ಒಂದೇ. ಯಾರಿಗೆ ಎಷ್ಟು ಮಾರ್ಕ್ಸು ಅಂತ ನೀವು ಕೊಡೋಕ್ಕಾಗತ್ತಾ? ಇಲ್ಲ ತಾನೆ. ಹಾಗೆ ನಾವು. ಓಕೆ, ಹಾಗಾದರೆ ಶ್ರುತಿ ಅವರಂತ ಅಲ್ಲಿ ಏನು ಎತ್ತಂತ ನಾವು ಅಲ್ಲಿ ಹೋಗಿನೇ ನೋಡಬೇಕು ಅಂತ ಹೇಳ್ತಾ ಇದ್ದೀರಿ. ಎಷ್ಟು ಇಂಪಾರ್ಟೆಂಟ್ ಈ ಪಾತ್ರ ನಿಮಗೆ? ಹಾಗಾದರೆ ನನಗೆ ಈ ಚಿತ್ರ ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಒಂದು ಕನ್ನಡ ಚಿತ್ರವಾಗಿ ಈ ಸಿನಿಮಾನ ನೋಡಿದಾಗ ಕನ್ನಡ ಚಿತ್ರರಂಗಕ್ಕೆ ಈ ಥರದ್ದು ಒಂದು ಸಿನಿಮಾ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ನನಗನ್ಸುತ್ತೆ. ನನಗೆ ಆ ದೃಷ್ಟಿಕೋನದಿಂದ ಈ ಸಿನಿಮಾ ನನಗೆ ತುಂಬಾ ಇಷ್ಟ ಆಗುತ್ತೆ. ಶ್ರುತಿ ಒಬ್ಬ ಪಾತ್ರವಾಗಿ ಈ ಸಿನಿಮಾ ಮಾಡೋದಕ್ಕೂ ಕಾಟೇರ ಇಡೀ ಒಂದು ಸಿನಿಮಾ ಚಿತ್ರರಂಗದಲ್ಲಿ ಒಂದು ಪಾತ್ರವಾಗಿ ಅದು ನಿರ್ವಹಿಸೋ ಪಾತ್ರ ಇದೆಯಲ್ಲ, ಅದು ತುಂಬ ಪ್ರಮುಖವಾದದ್ದು ಅಂತ ನನಗನ್ಸುತ್ತೆ. ಆ ಕಾರಣಕ್ಕೆ ನಾನು ಈ ಸಿನಿಮಾದಲ್ಲಿದ್ದೀನಿ. ಬಹುಶಃ ಅವೆಲ್ಲ ನಿರೀಕ್ಷೆಗಳನ್ನು ಇದು ನಿಜ ಮಾಡುತ್ತೆ. ಕಾಟೇರ ಕೇವಲ ಒಂದೇ ವರ್ಗಕ್ಕೆ ಮಾಡಿದಂಥ ಸಿನಿಮಾ ಅಲ್ಲ, ಅಥವಾ ಕೇವಲ ಅಭಿಮಾನಿಗಳಿಗಾಗಿ ಮಾಡಿದಂಥ ಸಿನಿಮಾ ಅಲ್ಲ. ನಮ್ಮ ಇತಿಹಾಸವನ್ನು ಎಲ್ಲರಿಗೂ ತೋರಿಸುವಂಥ, ಈ ಜನ್ರೇಷನ್ಗೆ ತೋರಿಸುವಂಥ ಒಂದು ಸಿನಿಮಾ ಇದು. ನಮ್ಮ ಇತಿಹಾಸದಲ್ಲಿ ಸಾಕಷ್ಟು ಹೋರಾಟಗಾರರಿದ್ದಾರೆ. ಅದು ನಮ್ಮ ದೇಶವನ್ನು ಉಳಿಸ್ಕೊಳ್ಳೋಕ್ಕಾಗಿರಬಹುದು. ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೇ ಕಾರ್ಮಿಕರ ವರ್ಗ. ಅದು ರೈತಾಪಿ ಜನ ಇರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ಆ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ರೈತರು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದನ್ನು ಈ ಸಿನಿಮಾ ಪ್ರತಿಬಿಂಬಿಸುತ್ತೆ. ಹಾಗಾಗಿ ಒಬ್ಬ ಅಭಿಮಾನಿಯಾಗಿ ಸಿನಿಮಾ ನೋಡೋಕ್ಕೆ ಬಂದವ್ರಿಗೆ ಮತ್ತಿನ್ನೇನೋ ಹೇಳುವಂಥ ಒಂದು ಅವಕಾಶ ಇರೋದು ಈ ಸಿನಿಮಾಗೆ. ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಈ ಸಿನಿಮಾದ ನಾಯಕ ಹಾಗೂ ಈ ಚಿತ್ರದ ಕ್ಯಾಪ್ಟನ್ ನಿರ್ದೇಶಕ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.